ಆ ಕಲ್ಲಿನ ಬಳಿಯೇ ಕುಳಿತು ಹಿಂದಿನ ದಿನ ಹರಟಿದ್ದ ಕೆಲವರು, ಹೆದರಿ ಹೌಹಾರಿ ಮನೆಹಾಳ ಸೂಳೆ ಮಕ್ಕಳು ನಮಗೆ ಆ ಗತಿಯನ್ನು ತಂದಿಡಬೇಕೆಂದು ಮಾಡಿದ್ದರಲ್ಲ. ದೇವರ ದಯೆ, ಆ ಸೂಳೆ ಮಕ್ಕಳಿಗೆ ಒಳ್ಳೆ ಬುದ್ಧಿ ಕಲಿಸಿದ ಎಂದು ದೇವರ ಮಹಿಮೆಯನ್ನು, ಆ ಬಂಡೆಯ ಮಹಿಮೆಯನ್ನು ಕೊಂಡಾಡತೊಡಗಿದರು. ಏಕೆಂದರೆ ಕಲ್ಲು ವ್ಯವಹರಿಸಿದ ರೀತಿಯಲ್ಲಿಯೂ ಯಾವುದೋ ತರ್ಕಬದ್ಧತೆಯನ್ನು ಅವರು ಗುರುತಿಸಿದ್ದರು. ಕಳ್ಳನನ್ನು ಪತ್ತೆ ಮಾಡುವಂಥ ನಾಯಿ ಇರಬೇಕಾದರೆ ಕಲ್ಲು ಇರಬಾರದೆ. ಇನ್ಸ್ಪೆಕ್ಟರ್ ಅಸ್ಗರ್ ಮಹಜರು ಮಾಡಿ ಎಲ್ಲರ ಹೇಳಿಕೆ ತೆಗೆದುಕೊಂಡು ರಿಪೋರ್ಟು ತಯಾರು ಮಾಡಿದ. ಈ ಬಗ್ಗೆ ಅವನಿಗೆ ಅಂಥ ಶ್ರದ್ಧಾಸಕ್ತಿಗಳೇನೂ ಇರಲಿಲ್ಲ. ಏಕೆಂದರೆ ಹಣವಂತ ಪಾರ್ಟಿಗಳಾರೂ ಇದಕ್ಕೆ ಸಂಬಂಧಿಸಿರಲಿಲ್ಲ. ಹಮಾಲರು ಸ್ಟೇಷನ್ನಿಗೆ ಹೋದಾಗ ಸ್ಟೇಷನ್ನಿನಲ್ಲಿ ಇನ್ಸ್ಪೆಕ್ಟರ್ ಅಸ್ಗರ್ ಇರಲಿಲ್ಲ. ಸಿಡಿಮದ್ದಿನ ದುರಂತದ ತನಿಖೆ ನಡೆಸಲು ಹೋಗಿದ್ದರು. ದಫೇದಾರ ನಂಜಪ್ಪನೇ, ಅಲ್ಲರೋ ಬೇಕೂಫ್ ಸೂಳೆ ಮಕ್ಕಳ, ಏನೋ ಕೋಪದಲ್ಲಿ ನಾವು 4 ಹೊಡೆತ ಹೊಡೆದರೆ ಹೋಗಿ ಆ ಕುಬಿ ಡಾಕ್ಟರ ಹತ್ತಿರ ಚಾಡಿ ಹೇಳಿಕೊಂಡು ಅವನು ಹೇಳಿದಾಗೆ ಕುಣೀತಿದ್ದೀರಾ? ನಿಮ್ಮನ ಊರಾಗೆ ಇರದಂಗೆ ಮಾಡ್ತೀವಿ ನೋಡಿ. ಆ ಸೊಸೈಟಿ ಡೈರೆಕ್ಟರು ಅನ್ನ ಕೊಟ್ಟ ದಣಿ, ಅವರ ಮೇಲೆ ಚಾಡಿ ಹೇಳಿದಿರೆಂದ್ರೋ ಎಂದು ರೇಗಾಡಿದ. ಸೊಸೈಟಿ ಡೈರೆಕ್ಟರು ಶಿವಣ್ಣನಿಗೆ ಎಲ್ಲಾದರೂ ಈ ಹಮಾಲರು ತಾನು ಸೊಸೈಟಿಯ ಹಣ ತಿಂದುದರ ವಿವರಗಳನ್ನು ಬಹಿರಂಗಗೊಳಿಸುತ್ತಾರೋ ಎಂದು ಭಯವಿತ್ತು. ಅನೇಕ ಸಾರಿ ಕದ್ದು ಸಾಗಿಸುವಾಗಲೆಲ್ಲ ಈ ಹಮಾಲರೇ ಮೂಟೆಗಳನ್ನು ಲಾರಿಗೆ ಲೋಡು ಮಾಡಿದ್ದರು. ಗೊಬ್ಬರಕ್ಕೆ ಕಡೂರಿನ ಮರಳನ್ನು ಇವರ ಕೈಯಿಂದಲೇ ಮಿಶ್ರ ಮಾಡಿಸಿದ್ದ. ಆದ್ದರಿಂದಲೇ ಶಿವಣ್ಣ ಈ ಹಮಾಲರ ಮೇಲೆ ಕೊಂಚ ನಿಗಾ ಇದ್ದೇ ಇದ್ದ. ಬೇರೆ ಯಾವುದಾದರೂ ಒಂದು ಕೇಸಿನಲ್ಲಿ ಇವರನ್ನು ಸಿಕ್ಕಿಸಿ ಚರ್ಮ ಸುಲಿಸಿ ಹತಮಾಡಿಬಿಡಬೇಕೆಂದು ಹಂಚಿಕೆ ಹಾಕಿಕೊಂಡಿದ್ದ. ಅಥವಾ ಪ್ರಾಣಾಪಾಯದಷ್ಟು ತೊಂದರೆ ಕೊಟ್ಟು ಊರು ಬಿಡಿಸಿ ಬಿಡಬೇಕೆಂದು ಆಲೋಚಿಸಿದ್ದ. ಕುಬಿ ಡಾಕ್ಟರು ಈ ಹಮಾಲರ ಬಗ್ಗೆ ಆಸಕ್ತಿ ವಹಿಸಿದುದನ್ನು ನೋಡಿ ಇವನಿಗೆ ಇನ್ನೂ ದಿಗಿಲಾಗಿತ್ತು. ಇದರೊಡನೆ ಹಮಾಲರು, ಡಾಕ್ಟರು ಮ್ಯಾಲಿನೋರಿಗೆ ಎಲ್ಲಾ ರಿಪೋರ್ಟು ಮಾಡುತ್ತಾರಂತೆ ಎಂದು ಅಲ್ಲಲ್ಲಿ ಹೇಳಿದ್ದು ಶಿವಣ್ಣನ ಕಿವಿಗೆ ಬಡಿದಿತ್ತು. ವಾಸ್ತವವಾಗಿ ಹಮಾಲರಿಗೆ ಈ ಯಾವ ದುರ್ವ್ಯವಹಾರಗಳೂ ಗೊತ್ತಿರಲಿಲ್ಲ. ಮರಳನ್ನು ಯಾವುದೋ ಒಂದು ರಾಸಾಯನಿಕ ಗೊಬ್ಬರ ಎಂದೇ ಮಿಶ್ರ ಮಾಡಿದ್ದರು. ಇಯಾಲಳ ಕೊಲೆ ಶಿವಣ್ಣನಿಗೆ ಸೂಕ್ತ ಸಂದರ್ಭವಂತೆ ಕಂಡಿತ್ತು. ಈ ಬಗ್ಗೆ ಅವನು ಪೊಲೀಸ್ ಇನ್ಸ್ಪೆಕ್ಟರನ್ನು ಕಾಣಲು ಆಲೋಚಿಸುತ್ತಿರುವಾಗಲೇ ಅರವರಸೇಸ, ರೈಟರ್ ಓಬ್ರಿನ್ ಒಬ್ಬೊಬ್ಬರಾಗಿ ನಾಪತ್ತೆಯಾಗತೊಡಗಿದ್ದು ಒಂದು ಆಶಾ ಕಿರಣದಂತೆ ಕಂಡಿತು. ಅವನು ಅಸ್ಕರ್ಗೆ ಹಮಾಲರನ್ನು ಸಾಯಬಡಿಯಿರಿ ಎಂದು ಹೇಳಿದ್ದ. ಏಕೆಂದರೆ ಮಧ್ಯದಲ್ಲಿ ತಾನು ಭಾರೀ ಕರುಣೆ ಇರುವವನಂತೆ ತಲೆಹಾಕಿ ಹಮಾಲರಿಗೆ ಹಣ ಕೊಟ್ಟು ಊರು ಬಿಡುವಂತೆ ಪ್ರೇರೇಪಿಸಿಬಿಡುವುದು ಎಂದು ಅವನ ಹಂಚಿಕೆಯಾಗಿತ್ತು. ಶಿವಣ್ಣ ಇಷ್ಟೊಂದು ತವಕದಿಂದಿರಲು ಮೂಲ ಕಾರಣ ಸೊಸೈಟಿಯಲ್ಲಿ ಪೋಲಾದ ಹಣ ಸಣ್ಣ ಪ್ರಮಾಣದ್ದೇನೂ ಆಗಿರಲಿಲ್ಲ. ಸುಮಾರು 17 ಲಕ್ಷ ರೂಪಾಯಿಗಳವರೆಗೆ ಇತ್ತು. ಅಷ್ಟೊಂದನ್ನು ಯಾರು ನುಂಗಿದ್ದರೋ ಏನೋ. ಅಂತೂ ಶಿವಣ್ಣ ಕೊಳ್ಳೆ ಹೊಡೆಯುತ್ತಿರುವುದನ್ನು ನೋಡಿ ಸಿಕ್ಕವರೆಲ್ಲ ದೋಚಿಕೊಂಡಿದ್ದರು. ಬಹುಶಃ ಹಮಾಲರನ್ನು ಉಳಿಸುವ ನೈತಿಕ ಅಧಿಕಾರ ಕುಬಿ ಡಾಕ್ಟರನ್ನುಳಿದರೆ ಇನ್ನು ಯಾರಿಗೂ ಇರಲಿಲ್ಲೆಂದು ಕಾಣುತ್ತದೆ. ಈಗ ಆ ಹಣವನ್ನು ದಕ್ಕಿಸಿಕೊಳ್ಳಲು ಶಿವಣ್ಣನಿಗೆ ಉಳಿದುದು ಒಂದೇ ಮಾರ್ಗ. ಯಾರನ್ನೋ ಕೊಂದೋ ದೇಶಾಂತರ ಕಳಿಸಿಯೋ ನಾಪತ್ತೆ ಮಾಡಿ ಆ ಕಳ್ಳತನ ಅವರ ಮೇಲೆ ಹೊರಿಸಿ ಬಿಡುವುದು. ಹಮಾಲರ ರಂಗ ಪೊಲೀಸ್ ಸ್ಟೇಷನ್ನಿನಿಂದ ಹೊರಬಿದ್ದಾಗ ರಹಮಾನನ್ನ, ಅಸ್ಕರ್ ಸಾಬು ನಿನ್ನನ್ನೇನೋ ಜಾತಿವಸ್ತ್ರ ಅಂತಲಾದರೂ ಬಿಡಬಹುದೇನೋ, ನನ್ನ ಮಾತ್ರ ಉಳಸಾಕಿಲ್ಲ ರಹಮಾನನ್ನ ಎಂದು ಹೇಳಿದ. ರಹಮಾನ್ ಮಾತಾಡಲಿಲ್ಲ. ಚಿಂತಾಕ್ರಾಂತನಾಗಿದ್ದ ಆತ, ತಮ್ಮಿಬ್ಬರಿಗೂ ಸಂಬಂಧವೇ ಇರದ ಯಾವುದೋ ವ್ಯೂಹದಲ್ಲಿ ತಾವು ಯಜ್ಞ ಪಶುಗಳಾಗಿರುವುದು ಅವರಿಗೆ ಗೊತ್ತಾಗತೊಡಗಿತ್ತು. ಇಬ್ಬರೂ ಒಳಗಿಂದೊಳಗೆ ಊರು ಬಿಟ್ಟು ಪರಾರಿಯಾಗಿ ಬಿಡಬೇಕೆಂದು ನಿರ್ಧರಿಸಿದ್ದರು. ಅವರಿಗೂ ಗೊತ್ತಿತ್ತು, ತಾವು ನಾಪತ್ತೆಯಾದ ಕೂಡಲೇ ಇಯಾಲಳ ಕೊಲೆ ತಮ್ಮ ತಲೆಗೆ ಸುತ್ತಿಕೊಳ್ಳುತ್ತದೆಂದು. ಆದರೆ ಬೇರೆ ವಿಧಿಯೇ ಇರಲಿಲ್ಲ ಅವರಿಗೆ. ಕುಬಿ ಡಾಕ್ಟರಿಗೆ ಒಂದು ಮಾತು ಕೇಳಿ ಹೋಗಿ ಬಿಡೋಣ ಎಂದುಕೊಂಡು ಆಸ್ಪತ್ರೆ ಕಡೆ ಬಂದರು ಅವರಿಬ್ಬರು. ಆಸ್ಪತ್ರೆಗೆ ಅವರಿಬ್ಬರೂ ಬಂದಾಗ ಕುಬಿ ಮತ್ತು ರಾಮರಾಯರಿಬ್ಬರೂ ಮೈ ಸೀದು ಹೋಗಿದ್ದ ಲೋರಿಯ ಬಳಿ ಅತ್ಯಂತ ಏಕಾಗ್ರತೆಯಿಂದ ಉಪಚರಿಸುತ್ತಾ ಕುಳಿತಿದ್ದರು. ಕತ್ತಲಾಗುತ್ತಿತ್ತು. ಭಾರೀ ಕೆಲಸ ಮಾಡಿದವರಿಗೆ ಸುರಿದಂತೆ ಒಂದೇ ಸಮ ಬೆವರು ಸುರಿಯತೊಡಗಿತ್ತು ಅವರ ಮುಖದಲ್ಲಿ. ಲೋರಿಯ ರಕ್ತಕ್ಕೆ ಗ್ಲೂಕೋಸ್ ಸಲೈನ್ ಕೊಡುತ್ತಿದ್ದರು. ಲೋರಿ ಇನ್ನೇನು ಈಗಲೋ ಆಗಲೋ ಎನ್ನುವಂತಿದ್ದನು. ಹಮಾಲರನ್ನು ಕಂಡೊಡನೆಯೇ ಕುಬಿ ಸನ್ನೆ ಮಾಡಿ, ಮಾತನಾಡಬೇಡಿ ಹೋಗಿ ಎಂದು ತಿಳಿಸಿದ. ಬೆಳಿಗ್ಗೆ ನೋಡಿದಾಗ ಹಮಾಲರು ಊರಿನಿಂದ ಅಂತರ್ಧಾನವಾಗಿದ್ದಾರೆಂದು ಗೊತ್ತಾಯಿತು. ಜನರು ಒಬ್ಬೊಬ್ಬರಾಗಿ ಅಂತರ್ಧಾನವಾಗುವುದನ್ನು ಕಂಡು ಭೈರಾಪುರವಾಸಿಗಳು ಈ ಸಾರಿ ಚಕಿತರಾದರು. ಜೊತೆಗೆ ಅರವರು ಭಾರೀ ದಂಗೆ ಎದ್ದು ಊರು ಮುತ್ತುತ್ತಾರೆಂಬ ವಾರ್ತೆ ಹಬ್ಬಿ ಹೋಟೆಲು ಅಂಗಡಿಗಳನ್ನು ಮುಚ್ಚತೊಡಗಿದರು. ಶಿವಣ್ಣ ಇನ್ಸ್ಪೆಕ್ಟರನ್ನು, ಒಳ್ಳೆಯ ಕೆಲಸ ಮಾಡಿದೆ, ಏನು ಮಾಡಿದೆ ಅವರನ್ನು ಎಂದು ಕೃತಜ್ಞತೆಯಿಂದ ಕೇಳಿದ. ನಾವೇನು ಮಾಡಿದೆನೆನ್ನೋದನ್ನೆಲ್ಲ ಹಾಗೆ ಬಿಟ್ಟು ಕೊಡೋದಕ್ಕಾಗೋಲ್ಲ. ನೀನು ಆ ತರಲೆ ಡಾಕ್ಟರು ನನ್ನ ಮೇಲೇನೂ ರಿಪೋರ್ಟು ಮಾಡದಂತೆ ನೋಡಿಕೋ.
ಎಂದು ಶಿವಣ್ಣನಿಗೆ ಇನ್ಸ್ಪೆಕ್ಟರ್ ಹೇಳಿದ. ಶಿವಣ್ಣನಿಂದ ಸರಿಯಾಗಿ ಸುಲಿಯಬೇಕೆಂದು ಅವನು ನಿರ್ಧರಿಸಿಯೇ ಹಮಾಲರು ತಾವಾಗೇ ಓಡಿಹೋದರೆಂದು ತಿಳಿದಿರಲಿಲ್ಲ. ಹಮಾಲರು ಹಿಂದಿನ ದಿನ ಸಾಯಂಕಾಲ ಬಂದಾಗ ಕುಬಿ ಡಾಕ್ಟರು ನಿತಾಂತ ಹೆಣಗುತ್ತಿದ್ದುದಕ್ಕೆ ಒಂದು ಕಾರಣವಿತ್ತು. ಲೋರಿಗೆ ಏನೂ ಗಾಯವಾಗದೆ ಕೇವಲ ಮೈ ಸುಟ್ಟುದರಿಂದ ಅವನಿಗೆ ತಾನು ಸಾಯುತ್ತೇನೆಂಬ ನಂಬಿಕೆ ಇರಲಿಲ್ಲ. ಆದರೆ ದಿನ ಕಳೆದಂತೆ, ಸುಟ್ಟ ಗಾಯದಿಂದ ನೀರು ಇಳಿದಂತೆ ಅವನ ಚೈತನ್ಯ ಉಡುಗುತ್ತಾ ಅವಸಾನ ಹತ್ತಿರಾಗತೊಡಗಿತು. ಪ್ರಜ್ಞೆ ಮಂದವಾಗತೊಡಗಿತು. ಭ್ರಮಾಧೀನನಂತೆ ಮಾತಾಡತೊಡಗಿದ. ಕುಬಿ ಮನೆಗೆ ಹೋಗುತ್ತಾ ರಾಮರಾಯನನ್ನು ರೋಗಿಯ ಬಳಿ ಬಿಟ್ಟು ಇವನು ಉಳಿಯುವ ಸಂಭವ ತೀರಾ ಕಡಿಮೆ ಎಂದು ಹೇಳಿ ಹೋಗಿದ್ದ. ರಾಮರಾಯ ಇನ್ನೂ ಉಳಿಯಲಾರನೆಂದೆನ್ನಿಸಿದ ಮೇಲೆ ಇವನ ಸಂಬಂಧಿಕರು ಯಾರಿದ್ದಾರೆ, ಎಲ್ಲಿದ್ದಾರೆ ಎಂದು ಕೇಳಿದ. ಅದು ರೋಗಿಗೆ ಏನು ಎಂದು ಕೇಳಿತೋ ಏನೋ. ಇದ್ದಕ್ಕಿದ್ದಂತೆ ಗೋಳೋ ಎಂದು ಅಳುತ್ತಾ ಆ ಬಂಡೆಯ ಬಳಿಯಲ್ಲಿ ಕಿರಿಸ್ತಾನರ ಹುಡುಗಿಯನ್ನು ತಾನೇ ಕೊಂದಿದ್ದು ಎಂದು ಹಲವರಿಯತೊಡಗಿದ. ರಾಮರಾಯನಿಗೆ ಹೃದಯಾಘಾತವಾದಂತಾಯಿತು. ಈ ವಾಸ್ತವವನ್ನು ಎದುರಿಸಲಾರದವನಂತೆ ತತ್ತರಿಸಿ ಕುಬಿ ಬಳಿ ಓಡಿಹೋಗಿ ಎಲ್ಲವನ್ನೂ ವರದಿ ಮಾಡಿದ. ಕುಬಿ ಏನೋ ಒಂದು ಆಶಾಕಿರಣ ಕಂಡವನಂತೆ ಜಾಗ್ರತೆಯಿಂದ ಆಸ್ಪತ್ರೆಗೆ ಬಂದಾಗ ಲೋರಿ ಪ್ರಜ್ಞಾಶೂನ್ಯನಾಗಿದ್ದನು. ಅವನ ಪ್ರಾಣವಾಯು ಇನ್ನೇನು ಹಾರಿಹೋಗುವುದರಲ್ಲಿತ್ತು. ಕುಬಿಯ ಎದುರು ಒಂದು ದೊಡ್ಡ ಸಮಸ್ಯೆಯೇ ಮಲಗಿತ್ತು. ಲೋರಿ ಹಾಗೆ ಹೇಳಿದನೋ ಇಲ್ಲವೋ, ರಾಮರಾಯನೇ ಹಾಗೆಂದು ಭ್ರಮಿಸಿದನೋ, ಅಥವಾ ಖೂನಿ ಮಾಡಿದ್ದರೆ ಏಕೆ ಖೂನಿ ಮಾಡಿದ? ಈ ಸಮಸ್ಯೆಗಳನ್ನು ಎಂದೂ ಯಾರೂ ಬಿಡಿಸಿದಂತೆ, ನಂಬಲೂ ಸಾಧ್ಯವಾಗದಂತೆ ಉಳಿಸಿ ಇವನು ಸಾಯುತ್ತಾನೆ. ಈಗ ಇವನನ್ನು ಇನ್ನೊಮ್ಮೆ ಮಾತನಾಡುವಂತೆ ಮಾಡಬೇಕು. ಒಂದೇ ಒಂದು ಕ್ಷಣ ಯಮಪಾಶದಿಂದ ಕಳಚಿ ಪ್ರಜ್ಞೆ ಬರಿಸಿ ವಿವರವನ್ನು ಕೇಳಬೇಕು. ಕುಬಿ ದೃಢಮನಸ್ಸಿನಿಂದ ಗ್ಲೂಕೋಸ್, ಸಿಲೈನ್, ಹಿಮೋಗ್ಲೋಬಿನ್, ಆಮ್ಲಜನಕದ ಸಿಲಿಂಡರ್ ಎಲ್ಲ ಇಟ್ಟುಕೊಂಡು ಹೋರಾಡತೊಡಗಿದ. ಹಮಾಲಿಗಳು ಬಂದಿದ್ದು ಹೋಗಿದ್ದು ಅವನಿಗೆ ಯಾವುದೂ ಪ್ರಜ್ಞಾಗಮ್ಯವಾಗಿರಲಿಲ್ಲ. ಕುಬಿ ಕಾರ್ಯರಂಗಕ್ಕಿಳಿದಾಗ ಲೋರಿ ಅಕ್ಷರಶಃ ಸತ್ತಂತಿದ್ದ. ರಾಮರಾಯನಿಗಂತೂ ನಾಡಿ ಸಹ ಸಿಕ್ಕಲಿಲ್ಲ. ಕುಬಿ ಅವನ ಎದೆ ನೀವಿ ಉಸಿರಾಟವನ್ನು ಆರಂಭಿಸಿ ಕೋರಮಿನ್ ಇಂಜೆಕ್ಷನ್ನು ಕೊಟ್ಟು ತನ್ನ ಮುಂದಿನ ಸವಾಲನ್ನು ಒಮ್ಮನಸ್ಸಿನಿಂದ ಎದುರಿಸಿದ. ರಾಮರಾಯನಿಗೆ ಆ ರಾತ್ರಿಯಲ್ಲಿ ಕುಬಿಯ ಕೆಲಸವೆಲ್ಲ ವಾಮಾಚಾರದಂತೆ, ಶಾಕ್ತರು ಕಾಪಾಲಿಗಳು ಸ್ಮಶಾನದಲ್ಲಿ ಹೆಣದೊಡನೆ ನಡೆಸುವ ಕರ್ಮಗಳಂತೆ ಕಂಡವು. ಕುಬಿ ಅಮಾನುಷ ವ್ಯಕ್ತಿಯೆಂಬ ಅವನ ಗುಮಾನಿ ಮತ್ತು ದೃಢವಾಗತೊಡಗಿತು. ಸುಮಾರು ಮಧ್ಯರಾತ್ರಿಯ ಹೊತ್ತಿನಲ್ಲಿ ಭೂತ ಆವಾಹನೆಯಾದ ಹೆಣದಂತೆ ರೋಗಿಗೆ ಪ್ರಜ್ಞೆ ಬಂದು ಕ್ಷೀಣವಾಗಿ ಏನೇನೋ ಪಿಟಿಪಿಟಿ ಎನ್ನತೊಡಗಿದ. ಕುಬಿ ಅದೇನೆಂದು ತಿಳಿದುಕೊಳ್ಳಲು ರಾಮರಾಯನಿಗೆ ಹೇಳಿದ. ರಾಮರಾಯ ಯಾಕೆ ಕೊಂದೆ ಹುಡುಗಿಯನ್ನ, ಯಾಕೆ ಕೊಂದೆ ಹುಡುಗಿಯನ್ನ ಎಂದು ಗಟ್ಟಿಯಾಗಿ ಕಿವಿಯಲ್ಲಿ ಕೇಳುವುದು, ಬಾಯಿಯ ಬಳಿ ಕಿವಿಯಿಟ್ಟು ಕೇಳುವುದು ಮಾಡುತ್ತಿದ್ದ. ರಾಮರಾಯನ ಧ್ವನಿ ಆ ನಡುರಾತ್ರಿಯಲ್ಲಿ ಖಾಲಿ ಆಸ್ಪತ್ರೆಯಲ್ಲಿ ಯಾವುದೋ ಒಂದು ಅಶರೀರ ವಾಣಿಯಂತೆ ಮೊಳಗುತ್ತಿತ್ತು. ಹೂ ಹೇಳು ಹೂ ಎಂದು ಆಗಾಗ್ಗೆ ರಾಮರಾಯ ಕೂಗುತ್ತಿದ್ದ. ಯಾರೋ ದೂರದ ಊರಿಗೆ ಫೋನಿನಲ್ಲಿ ಮಾತಾಡುತ್ತಿದ್ದಂತೆ ಭಾಸವಾಗುತ್ತಿತ್ತು ಕುಬಿಗೆ. ರಾಮರಾಯ ಕೇಳಿಸಿಕೊಂಡುದರ ಒಟ್ಟು ಸಾರಾಂಶ ಇನ್ನೂ ಮುಟ್ಟಾಗದ ಹುಡುಗಿಯನ್ನು ಕೂಡಿದರೆ ಹೆಂಗಸರ ರೋಗ ಹೋಗುತ್ತದೆ ಎಂದು. ಅದು ಸರಿ, ಏಕೆ ಕೊಂದೆ, ಏಕೆ ಕೊಂದೆ? ರಾಮರಾಯ ಶಕುನಪೂರ್ಣವಾಗಿ ಅವನ ಕಿವಿಯಲ್ಲಿ ಕೂಗುತ್ತಲೇ ಇದ್ದ. ರೋಗಿಗೆ ಪ್ರಜ್ಞೆ ಮತ್ತೆ ನಿಧಾನವಾಗಿ ಸುಷುಪ್ತಿಯಲ್ಲಿ ಕರಗಿಹೋಯಿತು. ಕುಬಿ ಹೊರಬಂದ. ಕಗ್ಗತ್ತಲು ಕವಿದಿತ್ತು. ಪ್ರವಾದಿಯಂತೆ ಮುಂಬರುವ ನಾಳೆಗಳನ್ನು ಆಲೋಚಿಸಿದ. ಲೋರಿ ಬಹುಶಃ ಮೈನೆರೆಯದ ಕನ್ಯೆಯನ್ನು ಸಂಭೋಗಿಸಿದರೆ ಮೇಹರೋಗ ಹೋಗುತ್ತದೆಂದು ಈ ಕೆಲಸ ಮಾಡಿದ್ದಾನೆ. ಯಾರಿಗೂ ತಿಳಿಯದಿರಲೆಂದೋ, ಅಥವಾ ಇವಳು ದೊಡ್ಡವಳಾಗಿದ್ದವಳೇ ಎಂದು ತಿಳಿದಾಗಿನ ಸಿಟ್ಟಿನಿಂದಲೋ, ಅಥವಾ ತೊಡೆ ಮುರಿದು ಪ್ರಜ್ಞಾಶೂನ್ಯಳಾದಾಗ ಸತ್ತೇ ಹೋದಳೆಂದೋ ಕೊಂದು ಹಾಕಿದ್ದಾನೆ. ಬೆಳಿಗ್ಗೆ ಈ ಸಮಾಚಾರದಿಂದ ಹಮಾಲರಿಗೆ ವಿಮೋಚನೆ. ಇಡೀ ಊರಿಗೆ ಅಮರಿಕೊಂಡ ಒಂದು ಪೀಡೆ ಕಳೆಯುತ್ತದೆ. ಧೂಪದ ಮರದ ಕಲ್ಲುಬಂಡೆ ಶಾಶ್ವತವಾಗುತ್ತದೆ. ಒಂದು ಕುರುಡು ನಂಬಿಕೆಯಿಂದ ಜನ ಇನ್ನೊಂದಕ್ಕೆ ಹಬ್ಬಿಕೊಳ್ಳುತ್ತಾರೆ. ಆ ಬಂಡೆ ಯಾತ್ರಾಸ್ಥಳವಾಗಿ ಜನ ಸೂಕ್ತವಾಗಿ ಪ್ರಶಂಸಿಸಿದ್ದ ಅದು ಅಲ್ಲೇ ಶಾಶ್ವತವಾಗುತ್ತದೆ. ಬೆಳಿಗ್ಗೆ ಮೊದಲು ಆ ಹಮಾಲರ ತಂಟೆಗೆ ಹೋಗದಂತೆ ಇನ್ಸ್ಪೆಕ್ಟರಿಗೆ ಎಚ್ಚರಿಕೆ ಕೊಡಬೇಕೆಂದುಕೊಂಡ ತನ್ನ ವೃತ್ತಿಯಿಂದಾಚೆಗೂ ಹಬ್ಬುತ್ತಿರುವ ಜವಾಬ್ದಾರಿಯನ್ನು ತಪ್ಪಿಸಿಕೊಂಡರೂ ಏನು ಸಾಧಿಸಿದಂತಾಯ್ತೆಂದು ಆಲೋಚಿಸಿದ ಕುಬಿ. ಬೆಳಿಗ್ಗೆ ಲೋರಿಯ ವಾರ್ತೆ ಕಾಳಿಚ್ಚಿನಂತೆ ಊರೆಲ್ಲ ಹಬ್ಬಿತು. ಇನ್ಸ್ಪೆಕ್ಟರೇ ಅರವರ ಸೇಸನನ್ನು ಕೊಂದಿದ್ದಾರೆಂದು ಅರವರ ಕೇರಿಯವರೆಲ್ಲ ಏಕಾಏಕಿ ಪೊಲೀಸ್ ಸ್ಟೇಷನ್ನಿನ ಮೇಲೆ ಸಶಸ್ತ್ರ ದಾಳಿಗೆ ಸಿದ್ಧರಾದರು. ಕುಬಿಯ ಗ್ರಹಿಕೆಗಿಂತ ವೇಗವಾಗಿ ಘಟನೆಗಳು ಸಂಭವಿಸತೊಡಗಿದವು. ಆದರೆ ಬೈರಾಪುರದ ಜನರಿಗೆ ಎಲ್ಲವೂ ತಿಳಿನೀರಿನಂತೆ ಸ್ಪಷ್ಟ. ಲೋರಿ ಪುಟ್ಟ ಸುಂದರಿ ಇಯಾಳಳ ಮೇಲೆ ಅತ್ಯಾಚಾರ ಮಾಡಿಕೊಂಡ. ಅದಕ್ಕೆ ಅವಳು ಇವರು ಬಂಡೆ ಒಡೆಯುತ್ತಿರಬೇಕಾದರೆ ರಣವಾಗಿ ಬಂದು ಬಡಿದಳು. ಇಲ್ಲದಿದ್ದರೆ ಒಂದು ದಿನದವರೆಗೂ ಸುಪ್ತವಾಗಿ ಉಳಿದಿದ್ದ ಕಿಡಿ ಯಾರಿಗೂ ತೊಂದರೆ ಕೊಡದೆ ಇವರನ್ನೇ ಕೊಲ್ಲಲು ಇನ್ನೇನು ಕಾರಣ? ಕುಬಿ ಡಾಕ್ಟರು ಸತ್ತ ಲೋರಿಯ ಹೆಣದ ಮೇಲೆ ಅವನ ಪ್ರೇತವನ್ನು ಆವಾಹನೆ ಮಾಡಿ ಈ ಎಲ್ಲ ಸತ್ಯಗಳನ್ನು ಕೇಳಿ ತಿಳಿದರು.
ಮಹಾ ಸತ್ಯನಿಷ್ಠ ಕುಬಿ ಡಾಕ್ಟರು ಎಂದರೆ ದಯೆಯ ಪ್ರೇತ ಪಿಶಾಚಿಗಳು ತಗ್ಗಿ ನಡೆಯುತ್ತವೆ. ಹೀಗೆಲ್ಲ ಆಲೋಚಿಸಿ ಜನ ಧೂಪದ ಮರದ ಬಂಡೆಯನ್ನು ಕುಬಿ ಡಾಕ್ಟರನ್ನು ಕೊಂಡಾಡತೊಡಗಿದರು. ಕುಬಿ ತಾನು ಯಾವುದನ್ನು ನಂಬದೆ ವಿರೋಧಿಸಿ ತಿರಸ್ಕರಿಸಿದ್ದನೋ ಅದನ್ನೇ ಗೂಢವಾಗಿ ಇನ್ನೊಂದು ಕಡೆಯಿಂದ ಪ್ರತಿಪಾದಿಸುತ್ತಲೂ ಬಂದುದು ಕಾಲಪುರುಷನ ಅಪಹಾಸ್ಯ, ಇತಿಹಾಸದ ವ್ಯಂಗ್ಯ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ವಿಡಿಯೋಗಳಲ್ಲಿ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋಣ.